ಇವತ್ತು ನಾವು ಅವರೆಕಾಳು ಸಾರು ಮಾಡ್ತಾ ಇದ್ದೀವಿ, ಗ್ರೀನ್ ಕಲರು. ಇದು 2 ಪ್ಯಾಕೆಟ್ ಫ್ರೋಝನ್ ಅವರೆಕಾಳು. ಅದಕ್ಕೆ ನಾವು 1 ಕೈ ಹಿಡಿ ಜೀರಿಗೆ ಮತ್ತು ಒಂದು 10 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀವಿ. ಆಮೇಲೆ ಒಂದು ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪನ್ನು ನಾವು ಇದಕ್ಕೆ ಹಾಕ್ಕೋತಾ ಇದ್ದೀವಿ ಬೇಯಕ್ಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯ್ದ ಮೇಲೆ ತೆಗೆದು ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ, ಬೆಂದಿರೋ ಮೆಣಸಿನ್ಕಾಯಿ. ಅದೇ ಈ ಥರ ನಾವು ಅದಕ್ಕೆ ಕಡ್ಡಿಲಿ ಚುಚ್ಚಾಕ್ಬಿಡ್ತೀವಿ, ಆವಾಗ ತೆಗಿಯೋದು ಸುಲಭ. 2 ಸ್ಪೂನ್ ಅಕ್ಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅಷ್ಟೇ. 2 ಪ್ಯಾಕೆಟ್ ಅವರೆಕಾಳಿಗೆ 2 ಸ್ಪೂನ್ ಅಕ್ಕಿ. ಈಗ 50 to 60% ಕಾಳು ಬೇಯ್ದ ಮೇಲೆ ಉಪ್ಪು ಹಾಕಿ. ಆಮೇಲೆ ಇನ್ನೊಂಚೂರು ಹಾಕೊಳ್ಳಿ, ಕಾಳಿಗೆ ಅಂತ ಹಾಕಿ ಕಟ್ ಮಾಡು. ಇಲ್ಲಿ ಚಿಕ್ಕದಿದೆ ತಗೋ. ಹಾಕು. 2 ಗಾರ್ಲಿಕ್ಕು, 3 ಗಾರ್ಲಿಕ್ಕು ಹಾಕು, 4 ಹೆಸರು ಗಾರ್ಲಿಕ್ ಹಾಕಿದ್ದೀವಿ. 1 ಸ್ಪೂನ್ ಜೀರಿಗೆ. ಅಷ್ಟೇ. ನಾವು ಬೇಯಕ್ಕೂ ಹಾಕಿದ್ದೀವಿ ಜೀರಿಗೆನ, ಇಲ್ಲಿ ಮಸಾಲೆಗೂ ಹಾಕಿದ್ದೀವಿ ಜೀರಿಗೆ. ಇದಕ್ಕೆ ಒಂದು ಹಿಡಿ ಕೊಬ್ಬರಿ ಬೇಕು, ಯಾಕೆಂದರೆ ಇದು ಕೊಬ್ಬರಿನಲ್ಲೇ ಸಾರ. ಇಷ್ಟಿದ್ರೆ ಸಾಕು. ಸಾಕು. ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಸಾರಿನ ಪುಡಿನೂ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. 1 ಸ್ಪೂನ್ ಸಾಕು. ಈ ಥರ ರುಬ್ಕೋಬೇಕು. ರುಬ್ಬಿರೋದನ್ನು ಇವಾಗ ಇದಕ್ಕೆ ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಕಾಳನ್ನು ರುಬ್ಬಾಕ್ಬಿಡ್ತಾರೆ. ಕಾಳನ್ನು ಈ ಥರ ಇವಾಗ ಲಾಸ್ಟಲ್ಲಿ ರುಬ್ಬಿ ಹಾಕಿ ಒಂದು ಸ್ವಲ್ಪ ಕಾಳನ್ನ ಹಾಕಬೇಕು. ಎಲ್ಲ ರೊಟ್ಟಿಗಳು ಸ್ವಲ್ಪ ಹುಣಸೆ ನೀರನ್ನು ಹಾಕಬೇಕು. ಇದಕ್ಕೆ ತುಂಬ ಹುಣಸೆ ನೀರು ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಆಮೇಲೆ ಇವಾಗ ರುಬ್ಬಿದ ಅವರೆಕಾಳನ್ನು ಹಾಕಬೇಕು. ಸೊ ಇದರಿಂದ ಸಾರು ಗಟ್ಟಿ ಬರುತ್ತೆ. ನೀರು ಅದರಲ್ಲಿ ಮುಚ್ಚಳ. ನಿಮಗೆ ಸಾರಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫೈನಲ್ ಆಗಿ ತುಪ್ಪದ ಒಗ್ಗರಣೆ ಹಾಕಿ. ಇದು ಮನೇಲಿ ಮಾಡಿರೋ ತುಪ್ಪ, ಒಂಚೂರು ಸಾಸಿವೆ, ಚಿಟ್ಗುಟ್ಲಿ, ಒಂದು ಚಿಟಿಕೆ ಹಿಂಗು. ಟೇಸ್ಟಿಗೆ ಸೂಪರ್. ಹಿಂಗಿಡಿ.